ಓಂ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ನಾನು ಇವತ್ತಿನ ದಿವಸ ನಿಮಗೆ ಜಾತಕದಲ್ಲಿ ಧನ ಅಂದರೆ ಹಣ ಮನುಷ್ಯನಿಗೆ ಭಾರಿ ಇಂಪಾರ್ಟೆಂಟು. ಅವನ ಜೀವನ ಮಾಡಬೇಕು ಅಂತ ಅಂದರೆ ಹಣ ಇರಲೇಬೇಕು. ಹಣ ಅನ್ನೋದು ಮನುಷ್ಯನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟು. ಈ ಧನ ಅನ್ನೋದು ಮನುಷ್ಯನ ಜಾತಕದಲ್ಲಿ ಭಗವಂತ ಎಷ್ಟು ನಮಗೆ ಕೊಟ್ಟಿದ್ದಾನೆ. ನಾವು ಧನವಂತರಾಗ್ತೀರಾ, ಇಲ್ಲ ದರಿದ್ರವಂತರಾಗ್ತೀವ, ಇಲ್ಲ ಹಣವಂತರಾಗ್ತೀವ, ಇಲ್ಲ ಐಶ್ವರ್ಯ ಕೂಡಿಕ್ತೀವ ಇಲ್ವಾ ಅನ್ನೋದನ್ನ ನಮ್ಮ ಜಾತಕದಲ್ಲಿ ಭಗವಂತನೇ ಕೊಟ್ಟಿರ್ತಾನೆ. ಈಗ ನಿಮಗೆಲ್ಲ ಗೊತ್ತು, ಇದು ನಮ್ಮ ಜನ್ಮಕುಂಡ್ಲಿ. ಇವತ್ತು ಒಂದು ಲಗ್ನ ಇವತ್ತು ಮೀನಾ ಲಗ್ನವನ್ನು ತಾಳೋಣ. ಇದು ಮೀನಾ ಲಗ್ನಕ್ಕೆ 1ನೇ ಮನೆ, ಇದು ಲಗ್ನ. ಇದು 2ನೇ ಮನೆ. ಯಾರದೇ ಜಾತಕದಲ್ಲಿ ಲಗ್ನದಿಂದ 2ನೇ ಮನೆ ಅವರ ಧನಸ್ಥಾನ. ಈ ಮನೆ ಹೇಳುತ್ತೆ ಅವರು ಎಷ್ಟು ಹಣ ಸಂಪಾದಿಸ್ತಾರೆ, ಹೇಗೆ ಸಂಪಾದಿಸ್ತಾರೆ, ಅವರ ವೃತ್ತಿ ಏನು, ಅವರು ಐಶ್ವರ್ಯವನ್ನು ಕೂಡಿಕ್ತಾರ ಇಲ್ವಾ, ಅವರು ಧನವಂತರಾಗ್ತಾರ ಇಲ್ಲ ದರಿದ್ರವಂತರಾಗ್ತಾರ ಅನ್ನೋದು ಈ 2ನೇ ಭಾವ ಹೇಳುತ್ತೆ. ಈ ಮನೆ ಅಧಿಪತಿ ಅಂದರೆ ಲಗ್ನಕ್ಕೆ 2ನೇ ಮನೆ ಧನಸ್ಥಾನ. ಇದೇ ಧನಸ್ಥಾನ ಮನುಷ್ಯನಿಗೆ. 2ನೇ ಮನೆ ಧನಸ್ಥಾನ. ಈ ಧನಸ್ಥಾನದ ಅಧಿಪತಿ ಯಾರು? ಈ ಧನಸ್ಥಾನದ ಅಧಿಪತಿ ಇದು ಮೇಷರಾಶಿ ಬರುತ್ತೆ. ಮೇಷರಾಶಿಗೆ ಕುಜ ಅಧಿಪತಿ. ಇಲ್ಲಿ 2ನೇ ಮನೆ ಅಧಿಪತಿ ಈ ಲಗ್ನಕ್ಕೆ ಕುಜ ಅಂದ್ರು ಅನ್ಬೋದು, ಮಂಗಳ ಅಂದ್ರು ಅನ್ಬೋದು, ಅಂಗಾರಕ, ಅವನಿಗೆ 3 ಹೆಸರಿದೆ ಕುಜನಿಗೆ. ಈ 2ನೇ ಮನೆ ಅಧಿಪತಿ ಧನಾಧಿಪತಿ ಆಗ್ತಾನೆ. ಧನಸ್ಥಾನದ ಅಧಿಪತಿ ಧನಾಧಿಪತಿ. ಈತ ಬಲವಾಗಿದ್ದರೆ ಅವರ ಜೀವನದಲ್ಲಿ ಹಣವಂತರು ಆಗ್ತಾರೆ. ಆಮೇಲೆ 1ನೇದು. 2ನೇ ಮನೆಗೆ ಕಾರಕ. 2ನೇ ಮನೆಗೆ ಕಾರಕವಾದ ಗ್ರಹ ಬಂದು ಗುರು. ಅಂದರೆ ಒಬ್ಬರು ಹಣವಂತರಾಗಬೇಕು ಅಂದರೆ ಲಗ್ನಕ್ಕೆ 2ನೇ ಮನೆ ಅಧಿಪತಿ ಮತ್ತು 2ನೇ ಮನೆಯ ಕಾರಕನಾದ ಗುರು ಮತ್ತು 3ನೇ ಮನೆಯಲ್ಲಿ ಕುಳಿತಿರುವ ಸ್ಥಿತಗ್ರಹಗಳನ್ನ ನೋಡ್ಬೇಕು ನಾವು. ನಾವು ಅಲ್ಲಿ ಉಳಿದ 2 ವಿಡಿಯೋದಲ್ಲಿ ಹೇಳಿರುವಂತೆ ಇದು 33, ಇದು 33, ಇದು 33. ಈ 3 ಚೆನ್ನಾಗಿದ್ದಾವೆ ಅಂದರೆ ಅವನು ಐಶ್ವರ್ಯವಂತನಾಗ್ತಾನೆ, ಧನವಂತನಾಗ್ತಾನೆ, ಶ್ರೀಮಂತನಾಗ್ತಾನೆ, ಹಣವಂತನಾಗ್ತಾನೆ. ಈ 3 ಚೆನ್ನಾಗಿದ್ದರೆ. ಈ 3ರಲ್ಲಿ 2 ಚೆನ್ನಾಗಿದ್ದು 1 ಚೆನ್ನಾಗಿಲ್ಲ ಅಂದರೆ ಪರವಾಗಿಲ್ಲ. 3ರಲ್ಲಿ 2 ಚೆನ್ನಾಗಿಲ್ಲ 1 ಚೆನ್ನಾಗದೆ ಅಂದರೆ ಇರೋದ್ರಲ್ಲೂ ಸ್ವಲ್ಪ ಪರವಾಗಿಲ್ಲ. 3 ಚೆನ್ನಾಗಿಲ್ಲ ಅಂದರೆ ಅವನು ಬಡವನಾಗೋ ಸಾಧ್ಯತೆ ಹೆಚ್ಚಿರುತ್ತೆ. ವೀಕ್ಷಕರೇ, ಇಲ್ಲಿ ಮೀನಾ ಲಗ್ನ ಅಂದರೆ ಅವ್ರವ್ರ ಲಗ್ನ, ಒಬ್ಬರು ಸಿಂಹ ಲಗ್ನ ಇರ್ತಾರೆ, ಕೊಟಕ ಲಗ್ನ ಇರ್ತಾರೆ. ಅವ್ರವ್ರ ಲಗ್ನಕ್ಕೆ 2ನೇ ಮನೆ ಧನಸ್ಥಾನದ ಅಧಿಪತಿ ಬಲನಾಗಿದ್ದರೆ ಅಂದರೆ ಇಲ್ಲಿ ಈ ಲಗ್ನಕ್ಕೆ 2ನೇ ಮನೆ ಅಧಿಪತಿ ಕುಜ ಆಗ್ತಾನೆ. ಕುಜ ಎಲ್ಲಿದ್ರು ಬಲನಾಗ್ತಾನೆ. ಇಲ್ಲಿದ್ರು ಉಚ್ಚಸ್ಥಾನ ಮಕರದಲ್ಲಿ ಕುಜನಿಗೆ, ಇಲ್ಲಿದ್ರೆ ಧನವಂತರಾಗ್ತಾರೆ. 2ನೇ ಮನೆ ಅಧಿಪತಿ ತನ್ನ ಸ್ವಂತ ಮನೆಯಾದ ವೃಶ್ಚಿಕದಲ್ಲಿದ್ದರೆ ಇಲ್ಲಿದ್ರು ಸದಾ ಕುಜ ಶ್ರೀಮಂತರಾಗ್ತಾರೆ. ಇಲ್ಲ 2ನೇ ಮನೆ ಅಧಿಪತಿ 2ನೇ ಮನೇಲಿ ಇಲ್ಲೇ ಕುಂತಿದ್ದಾನೆ ಕುಜ ಅಂದ್ರೂ ಈತ ಹಣವಂತನಾಗ್ತಾನೆ ದುಡ್ಡಿನ ವಿಚಾರದಲ್ಲಿ. ಮತ್ತು ಗುರುನು ನೋಡಬೇಕು. ಗುರು ಉಚ್ಚಸ್ಥಾನ ನಿಮ್ಗೆ ಹೇಳಿದ್ದೀನಿ. ಕಟಕ ರಾಶಿಯಲ್ಲಿ ಗುರು ಉಚ್ಚಸ್ಥಾನ. ಮತ್ತು ಕಾರಕ ಗ್ರಹ ನೋಡಿ, ಇದು ಭಾರಿ ಇಂಪಾರ್ಟೆಂಟು. ಈ ಧನಸ್ಥಾನದಲ್ಲಿ ಏನಾದ್ರೂ ಅಶುಭ ಗ್ರಹಗಳು ಕೂತ್ಕೊಂಡ್ರೆ, ರಾಹು, ಕೇತು, ದೊಡ್ಡ ಪರಮಾತ್ಮ ಇವರೆಲ್ಲ ಕೂತ್ಕೊಂಡ್ರೆ ಧನ ಹಾನಿ ಆಗುತ್ತೆ. ಅಂದರೆ ಎಷ್ಟು ದುಡಿದ್ರೂ ಸತ್ತ ಅದು ನಿಲ್ಲಲ್ಲ ಅಂತೀವಿ. ಶುಭ ಗ್ರಹಗಳು ಕೂತ್ಕೊಂಡ್ರೆ, ಒಂದು ವೇಳೆ ಶುಕ್ರ ಕುಂತಿದ್ರೆ ಧನಸ್ಥಾನದಲ್ಲಿ, ಗುರು ಕುಂತಿದ್ರೆ, ಚಂದ್ರ ಕುಂತಿದ್ರೆ ಧನಸ್ಥಾನದಲ್ಲಿ ಈ ಮನೆಯಲ್ಲಿ, ಇಲ್ಲ ಬುಧ ಒಂಟಿಯಾಗಿರಬೇಕು. ಅವನು ಯಾರ ಜೊತೆ ಕೂತ್ಕೊಳ್ತಾನೆ ಆ ಒಂದು ಅಶುಭ ಗ್ರಹಗಳ ಜೊತೆ ಬುಧ ಕೂತ್ಕೊಂಡ್ರೆ ಅಶುಭರಾಗ್ತಾರೆ. ಶುಭ ಗ್ರಹಗಳ ಜೊತೆ ಬುಧ ಕೂತ್ಕೊಂಡ್ರೆ ಶುಭನಾಗ್ತಾನೆ. ಅದರಿಂದ ಬುಧ ಶುಭನಾಗ್ತಾನೆ. ಇವು ಶುಭ ಗ್ರಹಗಳು 2ನೇ ಮನೇಲಿದ್ರೆ ಅವರು ಧನ ಲಾಭ ಆಗುತ್ತೆ, ಅಂದರೆ ಸಂಪಾದನೆ ಮಾಡಿದ್ದು ಉಳಿಸ್ತಾರೆ ಅಂತ ಅರ್ಥ. ಅಶುಭ ಗ್ರಹಗಳು 2ನೇ ಮನೇಲಿ ಕೂತ್ಕೊಂಡ್ರೆ, ಇವು ಯಾರ್ದಾರ ಜಾತಕದಲ್ಲಿ 2ನೇ ಮನೇಲಿ ಅಶುಭ ಗ್ರಹಗಳಿದ್ರೆ ಅವರು ಆ ಹಣನ
ಹಾನಿ ಮಾಡ್ತಾರೆ, ಅಂದರೆ ಉಳಿಸ್ಕೊಳ್ಳಲ್ಲ, ಖರ್ಚು ಮಾಡ್ತಾರೆ ಅಂತ ಅರ್ಥ. ಆಮೇಲೆ ಈ ಒಂದು ಇಲ್ಲೇನಾದ್ರೂ ಒಂದು ವೇಳೆ ಧನಾಧಿಪತಿ ನೀಚನಾಗಿದ್ದರೆ, ಇಲ್ಲ ಧನಾಧಿಪತಿ 6, 8, 12ನೇ ಮನೆಯಲ್ಲಿದ್ದರೆ ಅದಕ್ಕೆ ನಾವು ಅದನ್ನು ರೆಮಿಡೈಸ್ ಮುಖಾಂತರ ಸರಿ ಮಾಡ್ಕೋಬೋದು ವೀಕ್ಷಕರೇ. ಅದು ಕುಂಡ್ಲಿ ಅನ್ನೋದು ನಮ್ಮ ಕನ್ನಡಿ ಇದ್ದಾಗೆ, ಜಾತಕ ಅನ್ನೋದು ಅದರಲ್ಲಿ ನಮ್ದೇನಾದ್ರೂ ಸಾಲ ಇದ್ರೆ ತೀರಿಸ್ಕೋಬೋದು. ಮತ್ತು ಆ ಗ್ರಹ ಅದಕ್ಕೆ ಆ ಒಂದು ಧನಸ್ಥಾನಕ್ಕೆ ಸಂಬಂಧಪಟ್ಟ ಗ್ರಹ ಶಕ್ತಿಯಾಗಿಲ್ಲ ಅಂದರೆ ಅದನ್ನು ನಾವು ಗೋಚಾರದಲ್ಲಿ ದೇವಸ್ಥಾನಗಳಿಗೆ ಹೋಗೋದ್ರ ಅಂತ ಬಚಾವ್ ಮಾಡ್ಕೋಬೋದು. ಇಲ್ಲಿ ಧನಾಧಿಪತಿ ಅಂದರೆ 2ನೇ ಮನೆ ಅಧಿಪತಿ ಮತ್ತು ಕಾರಕ ಗುರು, ಇವರು ಬಲರಾಗಿರಬೇಕು. ಯಾರ್ದಾರ ಜಾತಕದಲ್ಲಿ ಧನಾಧಿಪತಿ ಶತ್ರುಗತ, ನೀಚ, ಇಲ್ಲ ದುಸ್ಥಾನಗಳಲ್ಲಿ 0 ಇದ್ದಾನೆ, ಇಲ್ಲ ಗುರು ವೀಕ್ ಇದೆ ಅಂತ ಅಂದರೆ ನೀವು ಗೋಚಾರದಲ್ಲಿ ನಾವು ಕೆಳಗಡೆ ಹಾಕಿರುವಂಥ ಫೋನ್ ನಂಬರಿಗೆ ಕೇಳಿ ಏನು ರೆಮಿಡೈಸ್ ಮಾಡ್ಕೋಬೇಕು ಇವರು ಸ್ಟ್ರಾಂಗ್ ಆಗೋದಕ್ಕೆ ಅಂತೇಳಿ ನೀವು ಅದನ್ನು ಧನವಂತರ ಆಗ್ಬೋದು ವೀಕ್ಷಕರೇ. ಭಗವಂತ ಎಲ್ಲರಿಗೂ ಸದಾ ಗೋಚಾರದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡಿಸೋ ಮುಖಾಂತರ ಆ ಧನಾಧಿಪತಿಯನ್ನು ಹೊಲಿಸ್ಕೊಳೋದ್ರ ಮುಖಾಂತರ ಆ ಧನಾಧಿಪತಿ ಯಾರು, ಯಾಕೆ ಅಂದರೆ ಎಲ್ಲ ಹೇಳೋಕ್ಕಾಗಲ್ಲ ವೀಕ್ಷಕರೇ. ಎಲ್ಲರಿಗೂ ಅವ್ರವ್ರ ಲಗ್ನಕ್ಕೆ 2ನೇ ಮನೆ ಅಧಿಪತಿ ಸಂಪೂರ್ಣವಾಗಿ ಬದಲಾಗಿರ್ತಾನೆ. ಇಲ್ಲಿ ಮೀನಾರಾಶಿಗೆ ಧನಾಧಿಪತಿ ಮೇಷರಾಶಿ ಅಧಿಪತಿ ಕುಜ ಆಗ್ತಾನೆ. ಈ ಒಂದು ಲಗ್ನ, ಈ ತುಲಾ ಲಗ್ನಕ್ಕೆ ಧನಾಧಿಪತಿ ಇಲ್ಲಿ ಕುಜ ಆಗ್ತಾನೆ. ಮಕರಕ್ಕೆ ಇಲ್ಲಿ ಧನಾಧಿಪತಿ ಕುಂಭಸ್ಥಾನ ಆಗುತ್ತೆ, ಧನಸ್ಥಾನ. ಹಂಗೆ 2ನೇ ಮನೆ ಅನ್ನೋದು ಅವ್ರವ್ರ ಲಗ್ನಕ್ಕೆ ಸಂಬಂಧಪಡೋದ್ರಿಂದ ಅವ್ರಿಗೆ ಯಾವ 2ನೇ ಮನೆ ಅಧಿಪತಿ ಅಂದರೆ ಧನಾಧಿಪತಿ ಯಾರು ಆಗ್ಬರ್ತಾರೆ. ಆದರೆ ಎಲ್ಲರಿಗೂ ಸರ್ವಸಾಮಾನ್ಯ ಕಾರಕ ಗುರುನೇ, ಎಲ್ಲ ಲಗ್ನಕ್ಕೂ ಗುರು ಕಾರಕ ಆಗ್ತಾನೆ ಧನಸ್ಥಾನಕ್ಕೆ. ಈ ವಿಚಾರದಲ್ಲಿ ನೀವು ನಿಮ್ಮ ಲಗ್ನ ಕುಂಡಿಗಳನ್ನ ನೋಡ್ಕೋಬೋದು. ಏನಾದರೂ ಆ ಥರ ಸಮಸ್ಯೆ ಇದ್ದರೆ ನೀವು ಇಲ್ಲಿ ಕೆಳಗಡೆ ಕಾಣೋ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಲಗ್ನದಲ್ಲಿ ಕಾರಕ ಗ್ರಹಗಳು ಎಲ್ಲಿದ್ದಾವೆ, ಧನಾಧಿಪತಿ ಎಲ್ಲಿದ್ದಾನೆ, ನಿಮ್ಗೆ ಯಾಕೆ ಹಣಕಾಸಿನ ತೊಂದರೆ ಆಯಿತು ಅದನ್ನು ಕೇಳಿ ತಿಳ್ಕೊಬೋದು. ಆಮೇಲೆ ನಮ್ಮ ಚಾನಲ್ ಮುಂದೆ ಇನ್ನೂ ಮುಂತಾದ ವೀಡಿಯೋ ಮಾಡ್ತೀವಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಹೇಳಿ ಇದು ಮಾಡ್ತೀನಿ. ಹರೇ ಕೃಷ್ಣ.